ಎಸ್ಟರ್ಡೇ ನೈಟ್ ನಾನು ನನ್ನ ಫ್ರೆಂಡ್ಸ್ ನಮ್ಮ ಸೀನಿಯರ್ಸ್ ಎಲ್ಲ ಮೀಟ್ ಆಗಿದ್ವಿ. ಅದರಲ್ಲಿ ಒನ್ ಆಫ್ ಅವರ್ ಸೀನಿಯರ್ ಕೂಡ ಬಂದಿದ್ದರು. ಆ ಟೈಮಲ್ಲಿ ಏನಾಯ್ತಂದರೆ ಶೀ ಸೆಟ್ ಅ ಏಜ್ ಆಫ್ ಮ್ಯಾರೇಜ್. ಅವಳಿಗೆ ಹುಡುಗನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ವಿ ಯೂಸ್ ಟು ಕಿಡಿಂಗ್ ಹರ್ ದಟ್ ಇನ್ನೇನು ಮದುವೆ ಆಗಿಬಿಡ್ತೀರಾ, ಇನ್ಮೇಲೆ ನೀವು ನಮ್ಗೆ ಸಿಗಲ್ಲ, ಮರ್ತು ಬಿಡ್ತೀರಾ ಅಂತೇಳಿ ನಾವು ಜೋಕ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಶೀ ಸ್ಟಾರ್ಟೆಡ್ ಟು ಕ್ರೈ. ಏನಾಯ್ತು ಹೇಳಿ ಅಂತ ಹೇಳಿ ನಾವು ಕೇಳಿದ್ವಿ. ತುಂಬ ಅಳ್ತಾಯಿದ್ರು. ಏನಾಯ್ತು ಹೇಳಿ ಅಂತ ಕೇಳಿದ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಶೀ ರಿಪ್ಲೈಡ್ ಟು ಅಸ್, ಅವಳಿಗೆ ಮದುವೆ ಅಂದರೆ ಇಷ್ಟ ಇಲ್ಲ. ಓನ್ಲಿ ರೀಸನ್ ಏನಂತ ಅಂದರೆ ಅವ್ರ ತಂದೆ ತಾಯಿ ಫುಲ್ ಅವ್ಳು ಚಿಕ್ಕವಳಿದ್ದಾಗಿನೂ ಜಗಳ ಮಾಡೋದು, ಹೊಡೆದಾಡೋದು, ಅವ್ರ ತಂದೆ ಅವ್ರಿಗೆ ಅಮ್ಮಂಗೆ ಹೊಡೆಯೋದಾಗಿರ್ಬೋದು, ಅವ್ರು ಫುಲ್ ಇರ್ರೆಸ್ಪೆಕ್ಟಿವ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡದೇ ಇರೋದಾಗಿರ್ಬೋದು, ಕೆಟ್ಟ ವರ್ಡ್ಸಿಂದ ಬೈಯೋದಾಗಿರ್ಬೋದು, ಬರೀ ಇದೇ ಆಗಿರೋದ್ರಿಂದ ಅವ್ರಿಗೆ ರಿಲೇಷನ್ಶಿಪ್, ಮದುವೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಚಿಕ್ಕ ಮಕ್ಳು ಎದುರುಗಡೆ ನೀವು ಏನು ಮಾಡ್ತಿರಲ್ಲ ಅದನ್ನ ಮಕ್ಕಳು ನೋಡ್ತವೆ, ಅಬ್ಸರ್ವ್ ಮಾಡ್ತವೆ, ಅವ್ರಿಗೊಂದು ಸ್ಕೇರಿನೆಸ್ ಹುಟ್ಟುತ್ತೆ. ಸೊ ಏನಂದರೆ ಜಗಳ ಅಂದರೆ ಎಲ್ಲರ ಮನೆಯಲ್ಲೂ ಇದ್ದಿದೆ, ಆದರೆ ಮಕ್ಳು ಎದುರುಗಡೆ ಜಗಳ ಮಾಡಬೇಡಿ. ಏನಂದರೆ ಅವ್ರು ದೊಡ್ಡವ್ರು ಆದಮೇಲೂ ಕೂಡ ಅವ್ರ ಮೈಂಡಲ್ಲಿ ಅದೇ ಉಳಿದ್ಬಿಡುತ್ತೆ, ಇದು ರಿಲೇಷನ್ಶಿಪ್ ಅಂದರೆ ಇಷ್ಟೇ, ಮದುವೆ ಅಂದರೆ ಇಷ್ಟೇ ಅಂತ ಹೇಳಿ. ಸೊ ಮಕ್ಕಳಿದ್ದಾಗ ತುಂಬ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಿ. ಥ್ಯಾಂಕ್ ಯು.